ಕುರು ಸಮಾಜ ನಮ್ಮ ಗೋರ್ವ ಸಮಾಜ ಆ ಸ್ಟೇಡಿಯಂ ಇಟ್ಕೊಂಡಿದ್ದಾರಲ್ಲ ಅಲ್ಲಿ ಬೋಯಿ ಸಮಾಜ ನಾಯಕರ ಸಮಾಜ ಎಲ್ಲರೂ ಆಮೇಲೆ ಇನ್ನೊಂದು ವರ್ಷಕ್ಕೆ ಮಾಡ್ತಾ ಇವತ್ತು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ MP ಭಾಗೇಶ್ವರದಲ್ಲಿ ಸಂತೋಷನ MP ಅಲ್ಲಿ ಅವೆರಡು ಪಂಚಾಯತಿ ಮಾಡ್ತೀವಿ. ಕ್ಯಾಶ್ ಮೇಲೆ ಕಳಿಸಿ ಹೋಗ್ಲಿ ಅಂದ್ಕೊಂಡ್ರೆ ಆಮೇಲೆ ಸಂತೋಷನವರು ಕಣ್ಕಟ್ಟೆ ಕಸ್ಪಾನ್ ಜನ ಅದೆಲ್ಲ ನಿರ್ಮಿಸಿದ್ರು. ಸಂತೋಷವಾಗಿ ಮೀಟಿಂಗ್ ಎರಡು ಮಾಡ್ತಿದ್ದೀನಿ. ಅಶೋಕನನ್ನು ವಿಶ್ವಾಸಕ್ಕೆ ಆಗಬೇಕು, ಇಲ್ಲಿ ಗಣಜನಲ್ಲಿ ಮುಖಂಡರು ವಿಶ್ವಾಸಕ್ಕೆ ಆಗಬೇಕು ಅಂತ ಸಂತೋಷ ಆಮೇಲೆ ಎಲ್ಲ ಕೂತು ಕೂತು ಮಾತಾಡೋಣ. ಅದಕ್ಕೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಅಂತ ತೀರ್ಮಾನಕ್ಕೆ ಅಲ್ಲೂ ಬಡವರ್ಗರು ಮಾತಾಡ್ತಿದ್ದೀವಿ. ಇಲ್ಲೂ ಇವತ್ತು ಕೂಟಿದ್ದಾದಮೇಲೆ ಮತ್ತಿನ್ನೊಂದು ಟ್ರಿಪ್ ಬರ್ತೀವಿ, ಇನ್ನೊಂದು 2-3 ಟ್ರಿಪ್ ಬರ್ತೀವಿ. ಅದೇ ರೀತಿ ಇವತ್ತು ಬೇಲೂರು ಈಗ ಇಷ್ಟೇ ನಾನು ಈ ಜಿಲ್ಲೆಗೆ ಕಾಂಗ್ರೆಸ್ನ ಕೊಡುಗೆ. ಇವತ್ತು ಕೆಲವರು ಹೇಳ್ತಾರೆ ಇಲ್ಲ ದೇವೇಗೌಡರು ಕುಮಾರಣ್ಣ ನಮಗೆ ಚೇರ್ಮನ್ ಕೊಡಲಿಲ್ಲ, SC ST ಸಮಾಜಕ್ಕೆ ಇದು ಮಾಡಲಿಲ್ಲ, ನಮ್ಮ ಹಿಂದುಳಿದವರಿಗೆ ನೋಡಲಿಲ್ಲ, ಅದಕ್ಕೋಸ್ಕರ ನಮ್ಮ ಪಕ್ಷ ಬಿಟ್ಟವರು ಅನ್ನೋದು ಅಲ್ಲ ಸರ್. ಇವತ್ತು ನಮ್ಮ ಪಕ್ಷದಿಂದ ನಮ್ಮ ನಾಯಕರಾದಂಥ ಚೌಡೇಗೌಡರು 2 ವರ್ಷ ಜನರಲ್ ಸೀಟಿಂಗ್ ಮಾಡಿದ್ರು. ಇದೇ BCM ಹೇಗಲ್ಲ, ಜನರಲ್ ಸೀಟ್ 2 ವರ್ಷ ಮಾಡಿ ಉಪಾಧ್ಯಕ್ಷರು. ಅದೇ ರೀತಿ ಹುಚ್ಚೆಯವ್ರನ್ನು ಅವ್ರಿಗೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡಿದ್ರು. ಮತ್ತು ಇವತ್ತು ಕೆಲವು ಮುಖಂಡರು ಹೇಳ್ತಾರೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿ ಸಮಾಜ ಕೆಲವು ಮುಖಂಡರುಗಳು ಕರೆದಿದ್ರು, ಕೆಲವರು ಬೈಕ್ ಬಂದಿದ್ರು ಅಂತ ರಿಪೋರ್ಟ್ ನನಗೆ. ಇವತ್ತು ನಾನು ಇಷ್ಟೇ ಕೇಳೋದು, ಈ ಸರ್ಕಾರ ಬಂದಿದೆ ಆಯ್ತಪ್ಪ, ಗ್ಯಾರಂಟಿ ಏನು ಕೊಟ್ಟವ್ರೆ ಒಂದು ಪರಿಸ್ಥಿತಿ ಸಮಾಜಕ್ಕೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್. ಸುಮಾರು 3-4 ಸಾವಿರ ಬಾವಿ ಐತಿ, ಬೋರ್ ಹೊಡೆದಿದ್ದೀವಿ, ಪಂಪ್ ಕೊಟ್ಟಿದ್ದೀವಿ. ಇವತ್ತು ಬರೀ ಸರ್ವಿಸ್ ಕೊಡೋಕ್ಕಾಗಿಲ್ಲಪ್ಪ 9 ತಿಂಗಳಲ್ಲಿ. ಆಯಿತು, ಜನರಲ್ ಕಾಂಗ್ರೆಸ್ ವೋಟ್ ಕೊಡೋಲ್ಲ ಅಲ್ವ ಸರ್. ಪರಿಸ್ಥಿತಿ ಸಮಾಜ ಅವ್ರಿಗೆ 9 ತಿಂಗಳಾಯ್ತಲ್ಲ ಸರ್, 2-3 ಸಾವಿರ ಬೋರ್ವೆಲ್ ಬರೀ ಸರ್ವಿಸ್ ಕೊಡೋದು. ಯಾಕೆ ಕೊಡಬಾರ್ದು ಹೇಳಿ, ಅವ್ರನ್ನೇ ಕೇಳಿ. ಅದು ಇವ್ರು ಕರೆದವ್ರನ್ನ ಬಿಟ್ಟು ಯಾವ ಇದಕ್ಕೆ ಕಾರಣಕ್ಕೆ ಅವ್ರಿಗೆ ನೋಟ್ ಹಾಕ್ಬೇಕು? ಏನು ಜಿಲ್ಲೆ ಕೊಡುಗೆ ಏನು 9 ತಿಂಗಳಲ್ಲಿ? ಉದಾಹರಣೆ ಹೇಳಿದ್ರೆ ಅವತ್ತು ಬಾಲಕೃಷ್ಣ ಮೂರ್ತಿಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವತ್ತೇನು ರಿಸರ್ವೇಷನ್ ಇತ್ತ? ಚಿಕ್ಕಮಗಳೂರಲ್ಲಿ ಒಕ್ಕಲಿಗರ ಸಮಾಜ ಬಿಟ್ಟು BL ಸುಬ್ರಹ್ಮಣ್ಯ ಬಿಟ್ಟು ಕುರು ಸಮಾಜ ಕೃಷ್ಣಮೂರ್ತಿಯನ್ನು ಮಾಡಿ ಗೊತ್ತಾಯ್ತು ಸರ್. ಅವರು ದೇವೇಗೌಡರಿಗೆ ಅಡೆಚಂದ್ರಲ್ಲಿ ದೊಡ್ಡಗೌಡರಿಗೆ MLC ಮಾಡಿ 6 ವರ್ಷ ದೊಡ್ಡಗೌಡರಿಗೆ MLC ಮಾಡಿದ್ರು ಸರ್. ಅವ್ರ ಮೇಲೆ ಒಂದು ಪತ್ರ ಬರೆದವರು
ಆ ಪತ್ರಗಳು ಕೊಡ್ತೀನಿ ಕಾಪಿ. ದೊಡ್ಡಗೌಡರ ಮೇಲೆ ಪತ್ರ ಕೊಡ್ತಾರೆ ಸರ್. ಒಬ್ಬ ಕುರುಬ ಸಮಾಜದ ಈ ಜಿಲ್ಲೆಯ ಗೌರವದಿಂದ ದೊಡ್ಡಗೌಡರ ಮೇಲೆ ನಾನು ಯಾಕೆಂದ್ರೆ ಹೇಳಕ್ಕೆ ಹೋಗಲ್ಲ. ಇವೆಲ್ಲ ಕೇಳಿದಾಗ ಹೇಳ್ಬೇಕಾಗ್ತದಲ್ಲ ಸರ್. ದೇವರು ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಈ ಜಿಲ್ಲೆಯಲ್ಲಿ? ಇಂದ್ರ ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿರುವ, ಕಾಮಾಕ್ಷಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿರುವ, ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀವಿ ಹೇಳಿದ್ರು. ಅಯ್ಯೋ ಅವ್ರ ಸಭೆಯಲ್ಲಿ ನೀವೆಲ್ಲ ಇದ್ರಿ, ನಮ್ಮ ಸೂರಜ್ ಎಂದರ್ಸಿ ಏನು ಮಾಡಿದ್ರು ಕೊಡ್ಬೋದಾಯಿತು. ಅವ್ರು ಆಗದೇ ಇಲ್ಲ ಅಂದರು. ಅಲ್ಲಿ ಗಿಮಿಕ್ಸ್ ರಾಜಕೀಯ ಆಯ್ತಲ್ಲ. ಇವತ್ತು ನಾವಿದ್ದಾರು ಸುಮಾರು ಔಷಧಿಗಳು ಚೇರ್ಮನ್ ಆಗಿರೋ ದುಡ್ಡಿಲ್ಲ. ಈಗ ಬಿಳಿಚೋಡಿನಲ್ಲಿ ದಾಳಿ ಎಳಿಬೋದಾಯ್ತಲ್ಲ. ಅವ್ರ ಸಮಾಜ ಎಲ್ಲ ಸೇರಿ MLA ಮಾಡಿರಲಿಲ್ಲ. 3 ಬಾರಿ MLA ಆಯ್ತಲ್ಲ ಸರ್. ಅವ್ರ ಸಮಾಜ ಎಲ್ಲ ಸೇರುವಂತಾನೆ ಆಗಿತ್ತು, ಕೊಡ್ಬೋದಾಯ್ತಲ್ಲ. ಈ ಜಿಲ್ಲೆ ಪರಿಶಿಷ್ಟ ಸಮಾಜ ಚಂದ್ರಪ್ರಸಾದ್ ತ್ಯಾಗಿ ಅಂತ ಗೌರವ ಹೋರಾಟಗಾರ, ಅವ್ರನ್ನ ಸ್ಲಮ್ ಬೋರ್ಡ್ ಚೇರ್ಮನ್ ಮಾಡಿದ್ರು. ಅತಿ ಹೈಯೆಸ್ಟ್ ರೆವಿನ್ಯೂ ಕೊಡೋದು ಸ್ಲಮ್ಗಳಿಗೆಲ್ಲ ದೇವೇಗೌಡರು ಚೇರ್ಮನ್ ಮಾಡಿದ್ರು. ಕುಮಾರಸ್ವಾಮಿಯವ್ರನ್ನ ಮಂತ್ರಿ ಮಾಡಿದ್ರು. ಕಾಂಗ್ರೆಸ್ ಬಂದಿರ್ತಿಂದ ಈ ಜಿಲ್ಲೆಯಲ್ಲಿ ಒಬ್ಬ ಪರಿಸ್ಥಿತಿ ಸಮಾಜವನ್ನು ಮಂತ್ರಿ ಮಾಡಿದ್ದಾರೆ. ಯಾವ ನೈತಿಕತೆ ಇದ್ದು ಆ ಸಮಾಜಕ್ಕೆ ಕೊಡುಗೆ ನೀಡುವುದು? ಪರಿಸ್ಥಿತಿ ಸಮಾಜ ಇರ್ಬೋದು, ಎಷ್ಟೇ ಸಮಾಜ ಇರ್ಬೋದು. ಎಷ್ಟೇ ಸಮಾಜಕ್ಕೆ ದೇವೇಗೌಡರು ಕೇಂದ್ರದಲ್ಲಿ ಅವ್ರಿಗೆ ಮಂತ್ರಿ ಕೊಡೋದನ್ನ ಬಿಟ್ಟು ಚಂದ್ರಶೇಖರ್ ಬಂದು ಮಾತಾಡಿ, ನನಗೆ ಮಂತ್ರಿ ಬೇಡಿ ಸರ್, ನನ್ನ ಜಿಲ್ಲೆ ರಾಜ್ಯದ ಜನತೆ ಎಷ್ಟೇ ಸಮಾಜನ ನಾಯಕ ಸಮಾಜನ ಎಷ್ಟು ಸೇರಿಸ್ಕೊಡಿ ಅಂತ ಮಾಡಿದ್ದಾರೆ. ಇವತ್ತು 18 ಜನ MLAಗಳು ಗೆಲ್ತಾ ಇರಲಿಲ್ಲ, 2 ಜನ ಲೋಕಸಭಾ ಸದಸ್ಯರು ಗೆಲ್ತಾ ಇರ್ಬೋದು. ದೇವೇಗೌಡರು 60 ವರ್ಷ ರಾಜಕಾರಣ ಈ ಜಿಲ್ಲೆ ಕೊಟ್ಟಂಥ ಜನ ಎಲ್ಲ ಸಮಾಜ ತಗೊಂಡಿಲ್ವ? ಇವತ್ತು ನಾಯಕ ಸಮಾಜದವ್ರು 18 ಜನ MLA ಆಗ್ಬೋದಾರೆ, 2 ಜನ ಲೋಕಸಭಾ ಸದಸ್ಯ ಆಗ್ಬೋದು. ಒಬ್ಬ ಪರಿಶಿಷ್ಟ ಪಂಗಡದ ಗೋನಾಳ್ ಭೀಮಪ್ಪ ಅಂತ ಅವರು ಅಧ್ಯಕ್ಷರು ಮಾಡಿದ್ದಾರೆ KPC.